ನಮಸ್ತೆ ಕರ್ನಾಟಕ. ಇಂದಿನ ವಿಶೇಷವಾದ ಟಾಪಿಕ್ ಬಂದು ಟ್ರೇಡಿಂಗ್ ವ್ಯೂ ಬಳಸೋದು ಹೇಗೆ. ತುಂಬ ಜನ ಟೆಕ್ನಿಕಲ್ ಅನಾಲಿಸಿಸ್ನ ಮೊದಲ ಹೆಜ್ಜೆನೇ ಟ್ರೇಡಿಂಗ್ ವ್ಯೂ ಬಳಸೋದು. ಇಲ್ಲಿ ಮೇಲ್ಗಡೆ ಹೋದರೆ ನಿಮಗೆ ಇಂಡಿಕೇಟರ್ಸ್ ಆ್ಯಂಡ್ ಮ್ಯಾಟ್ರಿಸಸ್ ಅಂತ ಬರುತ್ತೆ. ಕ್ಯಾಂಡಲ್ ಸ್ಟಿಕ್ಸಲ್ಲಿ ಒನ್ ಡೇ ಕ್ಯಾಂಡಲ್ ಬರುತ್ತೆ, ವೀಕ್ಲಿ ಕ್ಯಾಂಡಲ್ ಬರುತ್ತೆ, ಮಂತ್ಲಿ ಕ್ಯಾಂಡಲ್ ಬರುತ್ತೆ. ಸೊ ಒನ್ ಡೇ ಕ್ಯಾಂಡಲ್ ಅಂದರೆ ಒಂದು ಕ್ಯಾಂಡಲ್ ಒಂದು ದಿವಸದ ಪ್ರೈಸ್ನ ಮಾತ್ರ ತೋರಿಸುತ್ತೆ. ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ಓ ಅಂದರೆ ಬೆಳಗ್ಗೆ ಓಪನ್ ಆಗಿರೋ ಪ್ರೈಸ್. ಆರ್ ಆ ಒಂದು ಮಂತ್ ಸ್ಟಾರ್ಟಿಂಗ್ ದಿವಸ ಎಲ್ಲಿ ಓಪನ್ ಆಯಿತು ಅದ್ರ ಪ್ರೈಸು. ಹೈ ಅಂದರೆ ಆ ಮಂತಲ್ಲಿ ಹೈಯೆಸ್ಟ್ ಪ್ರೈಸ್ ಯಾವುದು, ಲೋ ಅಂದರೆ ಆ ಮಂತಲ್ಲಿ ಲೋಯೆಸ್ಟ್ ಪ್ರೈಸ್ ಯಾವುದು, ಕ್ಲೋಸಿಂಗ್ ಸಿ ಅಂದರೆ ಕ್ಲೋಸಿಂಗ್ ಆ ಮಂತಲ್ಲಿ ಎಲ್ಲಿ ಕ್ಲೋಸ್ ಆಯಿತು ಮಾರ್ಕೆಟ್. ಇಷ್ಟು ಡೇಟಾ ನಿಮಗೆ ಕಣ್ಮುಂದೆನೇ ಸಿಗುತ್ತೆ. ಸ್ವಿಂಗ್ ಟ್ರೇಡಿಂಗ್ ಮಾಡೋರು ಡೇ ಕ್ಯಾಂಡಲ್ ಯೂಸ್ ಮಾಡಿ, ಶಾರ್ಟ್ ಟರ್ಮ್ ಅವರು ವೀಕ್ಲಿ ಮಾಡಿ, ಲಾಂಗ್ ಟರ್ಮ್ ಅವರು ಮಂತ್ಲಿ ಮಾಡಿ. ಸರಿ, ನೀವು ಯಾವುದೇ ಒಂದು ಕಂಪನಿಯ 20 ವರ್ಷ 30 ವರ್ಷ ಡೇಟಾ ನೋಡಬೇಕಂದ್ರೆ ಮಂತ್ಲಿ ಕ್ಯಾಂಡಲ್ಲೇ ಯೂಸ್ ಮಾಡಿ. ನಾನು ಸ್ವಿಂಗ್ ಟ್ರೇಡರ್ ಸರ್, ನಾನೇನು ಮಾಡಲಿ, ಡೈಲಿ ಕ್ಯಾಂಡಲ್ ಯೂಸ್ ಮಾಡಿ. ಫೋರ್ಸ್ ಮೋಟರ್ಸ್ ನೀವು ನೋಡಿದ್ರೆ 2025 ಇದು 6,000 ರೂಪಾಯಿ. 6,000 ರೂಪಾಯಿ ಶೇರು ಇವತ್ತು ಆಲ್ಮೋಸ್ಟ್ 26,000 ಟಚ್ ಮಾಡಿ ಇವತ್ತು 17,000ದಲ್ಲಿ ಬಂದು ನಿಂತಿದೆ. ಇತಾಚಿ ಎನರ್ಜಿ ನಿಮ್ಗೆ ಗೊತ್ತಿದೆ, ಇಟ್ಸ್ ಎ ರಿಲೇಟೆಡ್ ಡೇಟಾ ಸೆಂಟರ್ಸ್ನ ಬಿಲ್ಡ್ ಮಾಡೋವಂಥ ಕಂಪನಿ. ಇದು ಅಷ್ಟೇ 2024ರಲ್ಲಿ 10,000 ರೂಪಾಯಿದಿದ್ದು ಇವತ್ತು 32,000ಕ್ಕೆ ಹೋಗಿದೆ ಜಸ್ಟ್ 2 ವರ್ಷದಲ್ಲಿ. ಶೇರ್ ಮಾರ್ಕೆಟ್ ಬಿದೋಯ್ತು ಅಂತಾರೆ. ದೇರ್ ಆರ್ ಸರ್ಟನ್ ಕಂಪ್ನೀಸ್ ವಿಚ್ ಆರ್ ಕಂಟಿನ್ಯೂಸ್ಲಿ ಗ್ರೋಯಿಂಗ್ ಅಪ್. ಲಾರೆಸ್ ಲ್ಯಾಬ್ಸ್ ಸಹ 2023ರಲ್ಲಿ 300 ರೂಪಾಯಿದಿದ್ದು ಇವತ್ತು 1,500ಕ್ಕೆ ಹೋಗಿ ಟಚ್ ಆಗಿದೆ. ಈ ಥರ ನಾವು ಒಂದು ಗ್ರಾಫ್ನ ಲೈಫ್ ಟೈಮ್ ಚಾರ್ಟ್ ನೋಡಬೇಕು. ಸ್ಟಾಕ್ ಮಾರ್ಕೆಟಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ರೀಡ್ ಮಾಡಬೇಕಂದ್ರೆ ದ ವೆರಿ ಇಂಪಾರ್ಟೆಂಟ್ ವೆಬ್ಸೈಟ್ ಟ್ರೇಡಿಂಗ್ ವ್ಯೂನ ಬಳಸೋದು ಹೇಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ಸೊ ಬಿಫೋರ್ ಗೋಯಿಂಗ್ ಟು ಟೆಕ್ನಿಕಲ್ ಅನಾಲಿಸಿಸ್, ಬೇಸಿಕ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಕ್ಯಾಂಡಲ್ಸ್ ಅಲ್ಲಿ 2 ಕಲರ್ ಇರ್ತದೆ, ಗ್ರೀನ್ ಅಂಡ್ ರೆಡ್. ಗ್ರೀನ್ ಕ್ಯಾಂಡಲ್ ಅಲ್ಲಿ ಓಪನಿಂಗ್ ಪ್ರೈಸ್ ಬಂದು ಕೆಳಗಡೆ ಇರುತ್ತೆ, ಕ್ಲೋಸಿಂಗ್ ಪ್ರೈಸ್ ಮೇಲೆ ಇರುತ್ತೆ. ಓಪನ್ ಪ್ರೈಸ್ ಅಂದ್ರೆ ಏನು? ಬೆಳಗ್ಗೆ 9:15ಗೆ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೋ ಅದೇ ಓಪನ್ ಪ್ರೈಸ್. 3:15ಗೆ ಮಾರ್ಕೆಟ್ ಕ್ಲೋಸ್ ಆಗುತ್ತಲ್ಲ ಅದೇ ಕ್ಲೋಸಿಂಗ್ ಪ್ರೈಸ್. ಗ್ರೀನ್ ಕ್ಯಾಂಡಲ್ ಅಲ್ಲಿ ಓಪನಿಂಗ್ ಪ್ರೈಸ್ ಕೆಳಗಡೆ ಇರುತ್ತೆ, ಕ್ಲೋಸಿಂಗ್ ಪ್ರೈಸ್ ಮೇಲೆ ಇರುತ್ತೆ. ಹೈ ಪ್ರೈಸ್ ಮೇಲೆ ಇರುತ್ತೆ, ಲೋ ಪ್ರೈಸ್ ಕೆಳಗಡೆ ಇರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಬೇಸಿಕ್ ಫಂಡಮೆಂಟಲ್ ಅಂತ ಅನ್ಬೋದು. ಕ್ಯಾಂಡಲ್ ಸ್ಟಿಕ್ಸ್ ಬೇಸಿಕ್ಸ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಅದೇ ರೆಡ್ ಕ್ಯಾಂಡಲ್ ಅಲ್ಲಿ ಉಲ್ಟಾ, ಓಪನ್ ಆಗೋದು ಹೈಯರ್ ಪ್ರೈಸ್, ಅದಕ್ಕೆ ಓಪನಿಂಗ್ ಮೇಲೆ ಇರುತ್ತೆ, ಕ್ಲೋಸ್ ಆಗೋದು ಕೆಳಗಡೆ ಕ್ಲೋಸ್ ಆಗುತ್ತೆ, ಅದರಿಂದ ಕ್ಲೋಸಿಂಗ್ ಪ್ರೈಸ್ ಕೆಳಗಡೆ ಇರುತ್ತೆ. ಬೆಳಗ್ಗೆ ಮಾರ್ಕೆಟು ಹೈ ಪ್ರೈಸಲ್ಲಿ ಓಪನ್ ಆಗುತ್ತೆ, ಅದಕ್ಕೆ ಓಪನಿಂಗ್ ನೋಡಿ ಮೇಲೆ ಇದೆ. ಸಂಜೆ ಮಾರ್ಕೆಟ್ ಬಿದ್ದೋಗುತ್ತೆ, ಕ್ಲೋಸ್ ಆಗೋದು ಕೆಳಗಡೆ ಕ್ಲೋಸ್ ಆಗುತ್ತೆ, ಅದಕ್ಕೆ ಕ್ಲೋಸಿಂಗ್ ಕೆಳಗಡೆ ಇರುತ್ತೆ. ಸೊ ಹೈ ಇದು ಅಂತ ಕರೀತಾರೆ, ಇದು ಹೈ, ಇದು ಲೋ. ಸೇಮ್ ಅಪ್ಪರ್ ವೀಕ್ ಅಂತ ಕರೀತಾರೆ, ಲೋವರ್ ವೀಕ್ ಅಂತ ಕರೀತಾರೆ. ಇದು ಅಷ್ಟೇ, ಅಪ್ಪರ್ ವೀಕ್, ಇದು ಲೋವರ್ ವೀಕ್. ಸೊ ಅಪ್ಪರ್ ವೀಕ್ ಲೋವರ್ ವೀಕಲ್ಲಿ ಏನಿರುತ್ತೆ ಅಂದರೆ, ಅಪ್ಪರ್ ವೀಕಲ್ಲಿ ಹೈ ಇರುತ್ತೆ, ಲೋವರ್ ವೀಕಲ್ಲಿ ಲೋ ಇರುತ್ತೆ. ಬಾಡಿ ಒಳಗಡೆ ಏನಿರುತ್ತೆ ಅಂದರೆ ಓಪನ್ ಆ್ಯಂಡ್ ಕ್ಲೋಸ್ ಇರುತ್ತೆ. ಗ್ರೀನ್ ಕ್ಯಾಂಡಲ್ ಆದರೆ ಓಪನಿಂಗ್ ಕೆಳಗಡೆ ಇರುತ್ತೆ, ಕ್ಲೋಸಿಂಗ್ ಮೇಲೆ ಇರುತ್ತೆ, ಬಿಕಾಸ್ ಪ್ರೈಸ್ ಮೇಲಕ್ಕೆ ಹೋಯ್ತಲ್ಲ ಅದರಿಂದ. ಅದೇ ರೆಡ್ ಕ್ಯಾಂಡಲ್ ಆದರೆ ಪ್ರೈಸ್ ಕೆಳಗಡೆ ಬಿತ್ತಲ್ಲ ಅದರಿಂದ ಓಪನಿಂಗ್ ಮೇಲೆ ಇರುತ್ತೆ, ಕ್ಲೋಸಿಂಗ್ ಕೆಳಗಡೆ ಇರುತ್ತೆ. ಇವಾಗ ಟ್ರೇಡಿಂಗ್ ವ್ಯೂ ಬಳಸೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ, ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಯಾಕೆ ಸರ್ ಇವಾಗ ಹೇಳ್ಕೊಡ್ತಾ ಇದ್ದೀರಾ ಅಂತ ತುಂಬ ಜನ ಕೇಳ್ಬೋದು. ಸೊ ಇದು ಮೇನ್ಲಿ ನಮ್ಮ ಗೋಲ್ಡ್ ಕೋರ್ಸ್ಗೆ ಜಾಯ್ನ್ ಆಗಿರೋರಿಗೆ, ಎಸ್ಪೆಷಲಿ ಸ್ಯಾಟರ್ಡೇ ಕ್ಲಾಸ್ಗೆ ಇದನ್ನು ನೋಡ್ಕೊಂಡು ಬಂದರೆ ತುಂಬ ಈಸಿ ಆಗುತ್ತೆ ಅವ್ರಿಗೆ ಸ್ಯಾಟರ್ಡೇ ಕ್ಲಾಸ್. ಅದರಿಂದ ಇದನ್ನು ನಾನು ಇವಾಗ ವೆರಿ ಬೇಸಿಕ್ ಫೌಂಡೇಶನ್ನ ನಾನು ನಿಮ್ಗೆ ಹಾಕ್ಕೊಡ್ತಾ ಇದ್ದೀನಿ. ಬಿಕಾಸ್ ಇದು ನಿಮ್ಗೆ ಗೊತ್ತಿದ್ರೆ ಯು ಕ್ಯಾನ್ ಯೂಸ್ ಟ್ರೇಡಿಂಗ್ ವ್ಯೂ ವೆರಿ ಈಸಿಲಿ. ಸೊ ಫಸ್ಟ್ ಆಫ್ ಆಲ್ ನೀವು ಟ್ರೇಡಿಂಗ್ ವ್ಯೂ ಓಪನ್ ಮಾಡಿದ ತಕ್ಷಣ, ಫಸ್ಟ್ ಆಫ್ ಆಲ್ ಟ್ರೇಡಿಂಗ್ ವ್ಯೂ ಈಸ್ ಅ ವೆರಿ ಇಂಪಾರ್ಟೆಂಟ್ ವೆಬ್ಸೈಟ್, ಫ್ರೀಲಿ ಅವೈಲಬಲ್ ವೆಬ್ಸೈಟ್. ನಾವೇನಿಲ್ಲಿ ಪ್ರೋ ವರ್ಷನ್ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಪ್ರಾಡಕ್ಟ್ಸ್ ಅಂತಿರುತ್ತೆ, ಓಪನ್ ಮಾಡಿದ ತಕ್ಷಣ ನಿಮಗೆ ಪ್ರಾಡಕ್ಟ್ಸ್ ಅಂತ ಕಾಣಿಸುತ್ತೆ, ಸೂಪರ್ ಚಾರ್ಟ್ಸ್ ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೂಪರ್ ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಚಾರ್ಟ್ಸ್ ಓಪನ್ ಆಗುತ್ತೆ.
ನಿಮಗೆ ಯಾವ ಕಂಪನಿದು ಏನು ಬೇಕು, ಸೊ ನಿಮ್ಗೆ ಯಾವ ಕಂಪನಿದು ಚಾರ್ಟ್ ಬೇಕು ಅಲ್ಲಿ ಹಾಕ್ಕೊಳ್ಳಿ. ಎಕ್ಸಾಂಪಲ್ ನನಗೆ ಐಚರ್ ಮೋಟರ್ಸ್ ಕಂಪ್ನಿ ಚಾರ್ಟ್ ಬೇಕು, ಇಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ನೀವು ಚಾರ್ಟ್ ಹಾಕ್ಕೋಬೋದು. ಇಲ್ಲಿ ನೋಡಿ ನನಗೆ ಇವಾಗ ಫೋರ್ಸ್ ಮೋಟರ್ಸ್ ಬೇಕು, ಎಲ್ಲೋ ಕ್ಲಿಕ್ ಮಾಡಬೇಕು, ನೀಟಾಗಿ ನೋಡ್ಕೊಳ್ಳಿ, ನೋಟ್ಸ್ ಬರ್ಕೊಳ್ಳಿ. ಸೊ ಇಲ್ಲಿ ಹೋಗ್ಬಿಟ್ಟು ಆ ಕಂಪನಿ ಹೆಸರು ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ಬ್ಯಾಕ್ ಸ್ಪೇಸ್ ಡಿಲೀಟ್ ಬ್ಯಾಕ್ ಸ್ಪೇಸ್ ಯೂಸ್ ಮಾಡಿ ಡಿಲೀಟ್ ಮಾಡಿಬಿಟ್ಟು ನಿಮ್ಮ ಕಂಪ್ನಿಯ ಹೆಸರು ಹಾಕಿ. ಎಕ್ಸಾಂಪಲ್ ಫೋರ್ಸ್ ಮೋಟರ್ಸ್. ಒಂದು ಅರ್ಥ ಮಾಡ್ಕೊಳ್ಳಿ, ಫೋರ್ಸ್ ಮೋಟರ್ಸ್ದು ಫ್ಯೂಚರ್ಸು ಆಪ್ಷನ್ಸ್ ಎಲ್ಲ ತೊಗೊಳಕ್ಕೆ ಹೋಗ್ಬಿಡಿ. ನೀವು ಫೋರ್ಸ್ ಮೋಟರ್ಸ್ ಲಿಮಿಟೆಡ್ NSE ಸ್ಟಾಕ್ ಅಂತ ಇರುತ್ತಲ್ಲ ಅದನ್ನು ಮಾತ್ರ ನೀವು ಓಪನ್ ಮಾಡಬೇಕಾಗುತ್ತೆ. ಸೊ ಸ್ಟಾಕ್ NSE ನೋಡ್ಕೊಳ್ಳಿ, ರೈಟ್ ಸೈಡಲ್ಲಿ ಸ್ಟಾಕ್ NSE ಅಂತ ಕಾಣಿಸ್ಬೇಕು. ಸೊ ಅದನ್ನು ಮಾತ್ರ ನೀವು ನೋಡಬೇಕಾಗುತ್ತೆ. ಇಲ್ಲಿ ನೋಡಿದ್ರೆ ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಕ್ಯಾಂಡಲ್ ಸ್ಟಿಕ್ಸಲ್ಲಿ 1 ಡೇ ಕ್ಯಾಂಡಲ್ ಬರುತ್ತೆ, ವೀಕ್ಲಿ ಕ್ಯಾಂಡಲ್ ಬರುತ್ತೆ, ಮಂತ್ಲಿ ಕ್ಯಾಂಡಲ್ ಬರುತ್ತೆ. ಸೊ 1 ಡೇ ಕ್ಯಾಂಡಲ್ ಅಂದರೆ ಒಂದು ಕ್ಯಾಂಡಲು ಒಂದು ದಿವಸದ ಪ್ರೈಸ್ನ ಮಾತ್ರ ತೋರಿಸುತ್ತೆ. 1 ಡೇ ಕ್ಯಾಂಡಲ್ ಅಂದರೆ ಒಂದು ದಿವಸದ ಪ್ರೈಸ್ನ ಮಾತ್ರ ತೋರಿಸುತ್ತೆ. ಒಂದು ದಿವಸಕ್ಕೆ ಒಂದೇ ಒಂದು ಕ್ಯಾಂಡಲ್ ಬರುತ್ತೆ, ಇದನ್ನು 1 ಡೇ ಕ್ಯಾಂಡಲ್ ಅಂತ ಕರೀತಾರೆ. ಅದೇ ನೀವು ವೀಕ್ಲಿ ಕ್ಯಾಂಡಲ್ ಹಾಕಿದ್ರೆ ಒಂದು ವಾರಕ್ಕೆ ಒಂದು ಕ್ಯಾಂಡಲ್ ಬರುತ್ತೆ. ಕಂಪ್ಲೀಟ್ ಒಂದು ವಾರದಲ್ಲಿ ಸೋಮವಾರದಿಂದ ಶುಕ್ರವಾರ ಮಾರ್ಕೆಟ್ ಓಪನ್ ಇದ್ದರೆ ಶನಿವಾರ ಭಾನುವಾರ ಮಾರ್ಕೆಟ್ ರಜಾ. ಸೋಮವಾರದಿಂದ ಶುಕ್ರವಾರ ಮಾರ್ಕೆಟ್ ಏನು ಪ್ರೈಸ್ ಮೂವ್ಮೆಂಟ್ ಆಗುತ್ತಲ್ಲ, ಕಂಪ್ಲೀಟ್ ಪ್ರೈಸ್ ಮೂವ್ಮೆಂಟ್ನ ಒಂದು ಸಿಂಗಲ್ ಕ್ಯಾಂಡಲಲ್ಲಿ ಕ್ಯಾಪ್ಚರ್ ಮಾಡೋದೇ, ಕ್ಯಾಪ್ಚರ್ ಅಂದರೆ ಆ ಡೇಟಾ ಅಡಗಿ ಕೂತ್ಕೊಳ್ಳುತ್ತೆ ಒಂದೇ ಕ್ಯಾಂಡಲಲ್ಲಿ, ಅದನ್ನು ವೀಕ್ಲಿ ಕ್ಯಾಂಡಲ್ ಅಂತ ಕರಿತೀವಿ. ಸೊ ವೀಕ್ಲಿ ಕ್ಯಾಂಡಲ್ ಜನರಲಿ ಶಾರ್ಟ್ ಟರ್ಮ್ ಟ್ರೇಡರ್ಸ್ ಅಂದರೆ 3 ತಿಂಗಳು 6 ತಿಂಗಳು ಟ್ರೇಡ್ ಮಾಡೋರು ಹಾಕ್ಬಿಟ್ಟು 3 ತಿಂಗಳು ಕಾಯ್ತಾರಲ್ಲ ಅಂಥವ್ರು ಇದನ್ನು ಯೂಸ್ ಮಾಡ್ತಾರೆ. ಸೊ ಡೈಲಿ ಕ್ಯಾಂಡಲ್ ಯಾರು ಯೂಸ್ ಮಾಡ್ತಾರೆ ಅಂದರೆ ಜನರಲಿ ಸ್ವಿಂಗ್ ಟ್ರೇಡರ್ಸ್ ಅಂದರೆ ಏನು, ಸೊ ಶೇರನ್ನು ತೊಗೊಂಡು ಒಂದು ವಾರ 10 ದಿವಸ 15 ದಿವಸ ಮ್ಯಾಕ್ಸಿಮಮ್ ಒಂದು ಮಂತ್. ಸೊ ಜನರಲಿ ಸ್ವಿಂಗ್ ಟ್ರೇಡರ್ಸ್ ಯೂಸ್ ಮಾಡಬೇಕಾಗಿರೋದು ಓನ್ಲಿ ಡೈಲಿ ಕ್ಯಾಂಡಲ್ಸ್, ನೆನ್ಪಿಟ್ಕೊಳ್ಳಿ. ಸೊ ಡೈಲಿ ಕ್ಯಾಂಡಲ್ಸ್ನ ನೀವು ಅಪ್ಲೈ ಮಾಡ್ಕೊಳ್ಳಿ ಸಾಕು. ನಾನು ಸ್ವಿಂಗ್ ಟ್ರೇಡಿಂಗು ನಾನು 5 ದಿವಸದಲ್ಲಿ ದುಡ್ಡು ಮಾಡಬೇಕು, 10 ದಿವಸದಲ್ಲಿ ದುಡ್ಡು ಮಾಡಬೇಕು, ಡೈಲಿ ಕ್ಯಾಂಡಲ್ ನೋಡಿದ್ರೆ ಸಾಕು. ಸೊ ನಾನು ಶಾರ್ಟ್ ಟರ್ಮ್ 3 ಮಂತ್ಸ್ 6 ಮಂತ್ಸಲ್ಲಿ ದುಡ್ಡು ಮಾಡ್ಬೇಕಾದ್ರೆ ವೀಕ್ಲಿ ಕ್ಯಾಂಡಲ್ ನೋಡಿ. ಸೊ ನಾನು ಲಾಂಗ್ ಟರ್ಮ್ ಬಿಟ್ಬಿಡ್ತೀನಿ ಸರ್, ಎನಿಥಿಂಗ್ ಅಬೋ 1 ಇಯರ್ 2 ಇಯರ್ಸ್ 5 ಇಯರ್ಸ್ ಒಂಥರ ಇದ್ರ ಥರ ತೆಂಗಿನ ಮರ ಹಾಕ್ದಂಗೆ ಅಡಿಕೆ ಮರ ಹಾಕ್ದಂಗೆ. ಸೊ ಅಡಿಕೆ ಮರ ಹಾಕ್ಬಿಟ್ಟು ನಾವು 5 ವರ್ಷ 6 ವರ್ಷ ಕಾಯ್ತೀವಿ, ಅದು ಕಾಯಿ ಬಿಡೋದಕ್ಕೆ. ತೆಂಗಿನ ಮರನೂ ಅಷ್ಟೇ ಕಾಯ್ತೀವಿ. ಬಟ್ ಶೇರ್ ಮಾರ್ಕೆಟಲ್ಲಿ ಅದೇ ಥರ ಅಡಿಕೆ ಮರದ ಥರ ದುಡ್ಡು ಹಾಕೋರು ಇಲ್ಲೂ ಇದ್ದಾರೆ, ಹಾಕ್ಬಿಟ್ಟು 3 ವರ್ಷ 4 ವರ್ಷ ಕಾಯೋಂಥವ್ರು ಇದ್ದಾರೆ. ಫೋರ್ಸ್ ಮೋಟರ್ಸ್ ನೀವು ನೋಡಿದ್ರೆ 2025 ಇದು 6,000 ರೂಪಾಯಲ್ಲಿತ್ತು. 6,000 ರೂಪಾಯಿ ಶೇರು ಇವತ್ತು ಆಲ್ಮೋಸ್ಟ್ 26,000 ಟಚ್ ಮಾಡಿ ಇವತ್ತು 17,000ದಲ್ಲಿ ಬಂದು ನಿಂತಿದೆ. ಇಲ್ಲಿ ಕಾಣಿಸ್ತಾ ಇರೋದು ಪ್ರೆಸೆಂಟ್ ಪ್ರೈಸ್, ಇಲ್ಲಿ ಕಾಣಿಸ್ತಾ ಇರೋದು ಡೇಟ್ಸ್ ನೋಡಿ. ನೀವು ಟ್ರೇಡಿಂಗ್ ವ್ಯೂ ಅಲ್ಲಿ ನೀವು ಡೇಟ್ಸನ್ನು ನೋಡ್ಬೋದು. ಇಲ್ಲಿ ಕಾಣಿಸ್ತಾ ಇದ್ದಾರೆ ಕೆಳಗಡೆ ಒಂದೊಂದು ಕ್ಯಾಂಡ್ಲು ಒಂದೊಂದು ತಿಂಗಳದು ನಿಮಗೆ ಕಾಣಿಸುತ್ತೆ ಡೇಟು. ಸೊ ಕಂಪ್ಲೀಟ್ ತಿಂಗಳದು ಇದು ಕ್ಯಾಂಡಲ್ ಸ್ಟಿಕ್, ಇದು ಒಂದು ಕ್ಯಾಂಡಲ್ ಒಂದು ತಿಂಗಳ ಡೇಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದೇ ನೀವು ವೀಕ್ಲಿ ಕ್ಯಾಂಡಲ್ ಹಾಕಿದ್ರೆ ಒಂದು ಕ್ಯಾಂಡಲ್ ಒಂದು ವಾರದ ಪ್ರೈಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ಡೈಲಿ ಕ್ಯಾಂಡಲ್ ಹಾಕಿದ್ರೆ ಒಂದೊಂದು ದಿವಸದ್ದು ತೋರಿಸುತ್ತೆ. ಸೊ ನೀವು ಲಾಂಗ್ ಟರ್ಮ್ ಚಾರ್ಟ್ ನೋಡಬೇಕು, 10 ವರ್ಷದ 20 ವರ್ಷದ ಚಾರ್ಟ್ ನೋಡಬೇಕಂದ್ರೆ ಡೆಫಿನೆಟ್ಲಿ ನೀವು ಮಂತ್ಲಿ ಕ್ಯಾಂಡಲ್ ಹಾಕಿದ್ರೆ ನಿಮಗೆ ಅರ್ಥ ಆಗೋದು. ಯಾಕಂದರೆ ಮಂತ್ಲಿ ಕ್ಯಾಂಡಲಲ್ಲಿ 20 ದಿವಸದ ಪ್ರೈಸ್ನ ಒಂದು ಸಿಂಗಲ್ ಕ್ಯಾಂಡಲಲ್ಲಿ ಮರ್ಜ್ ಮಾಡಿರ್ತಾರೆ. ಆದ್ದರಿಂದ ನೀವು 10 ವರ್ಷ 20 ವರ್ಷ 30 ವರ್ಷದ ಡೇಟಾನ ಈಸಿಯಾಗಿ ನಿಮ್ಮ ಕಂಪ್ಯೂಟರ್ ಸ್ಕ್ರೀನಲ್ಲಿ ನೋಡ್ಬೋದು. ಸೊ ಆಲ್ವೇಸ್ ನಾನು ಹೇಳೋದು, ಸೊ ಯಾರ್ಯಾರು ಕ್ಲಾಸ್ಗಳಿಗೆ ಜಾಯ್ನ್ ಆಗ್ತಿರಲ್ಲ, ಒಂದು ಲ್ಯಾಪ್ಟಾಪ್ನ ತೊಗೊಂಡು ಚಾರ್ಟ್ ರೀಡಿಂಗ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಮೊಬೈಲಲ್ಲಿ ಚಾರ್ಟ್ಗಳು ಕ್ಲೀನಾಗಿ ಕಾಣಿಸಿದ್ರು ಅದು ಅರ್ಥ ಆಗಲ್ಲ. ಸೊ ಐ ರೆಕಮೆಂಡ್ ಎವ್ರಿ ಒನ್ ಟು ಬೈ ಒನ್ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಆದರೂ ಬೈ ಮಾಡಿ ಈ ಚಾರ್ಟ್ ರೀಡಿಂಗ್ನ ಕಲಿತ್ರೆ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇನ್ನೊಂದು ಕಂಪ್ನಿ ಓಪನ್ ಮಾಡ್ತಾ ಇದ್ದೀನಿ, ಇತಾಚಿ ಎನರ್ಜಿ ನಿಮ್ಗೆ ಗೊತ್ತಿದೆ. ಇಟ್ಸ್ ಎ ರಿಲೇಟೆಡ್ ಡೇಟಾ ಸೆಂಟರ್ಸ್ನ ಬಿಲ್ಡ್ ಮಾಡೋವಂಥ ಕಂಪನಿ. ಇದು ಅಷ್ಟೇ 2024ರಲ್ಲಿ 10,000 ರೂಪಾಯಿದ್ದು ಇವತ್ತು 32,000ಕ್ಕೆ ಹೋಗಿದೆ ಜಸ್ಟ್ 2 ವರ್ಷದಲ್ಲಿ. ಶೇರ್ ಮಾರ್ಕೆಟ್ ಬಿದೋಯ್ತು ಅಂತಾರೆ. ದೇರ್ ಆರ್ ಸರ್ಟನ್ ಕಂಪ್ನೀಸ್ ವಿಚ್ ಆರ್ ಕಂಟಿನ್ಯೂಸ್ಲಿ ಗ್ರೋಯಿಂಗ್ ಅಪ್. ಲಾರೆಸ್ ಲ್ಯಾಬ್ಸ್ ನೋಡಿದ್ರೆ ಲಾರೆಸ್ ಲ್ಯಾಬ್ಸು ಸಹ 2023ರಲ್ಲಿ 300 ರೂಪಾಯಿದ್ದು ಇವತ್ತು 1,500ಕ್ಕೆ ಹೋಗಿ ಟಚ್ ಆಗಿದೆ. ಸೊ ಈ ಥರ ನಾವು ಒಂದು ಗ್ರಾಫ್ನ ಲೈಫ್ ಟೈಮ್ ಚಾರ್ಟ್ ನೋಡಬೇಕು. ಸೊ ಅದಕ್ಕಿಂತ ಮುಂಚೆ ಎಲ್ಲಿತ್ತು, ಅದಾದಮೇಲೆ ಪೀಕೆಸ್ಟ್ ಪಾಯಿಂಟ್ ಯಾವುದು. ಸೊ ನೀವು ಕ್ಯಾಂಡಲ್ ಮೇಲೆ ನೀವು ಕರ್ಸರ್ ಇಟ್ಟರೆ ನೀಟಾಗಿ ನೀವು ನೋಡ್ಬೋದು. ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ಓ ಅಂದರೆ ಬೆಳಗ್ಗೆ ಓಪನ್ ಆಗಿರೋ ಪ್ರೈಸ್. ಆ ಒಂದು ಮಂತ್ ಸ್ಟಾರ್ಟಿಂಗ್ ದಿವಸ ಎಲ್ಲಿ ಓಪನ್ ಆಯಿತು ಅದ್ರ ಪ್ರೈಸು. ಹೈ ಅಂದರೆ ಆ ಮಂತಲ್ಲಿ ಹೈಯೆಸ್ಟ್ ಪ್ರೈಸ್ ಯಾವುದು, ಲೋ ಅಂದರೆ ಆ ಮಂತಲ್ಲಿ ಲೋಯೆಸ್ಟ್ ಪ್ರೈಸ್ ಯಾವುದು, ಕ್ಲೋಸಿಂಗ್ ಅಂದರೆ ಕ್ಲೋಸಿಂಗ್ ಆ ಮಂತಲ್ಲಿ ಎಲ್ಲಿ ಕ್ಲೋಸ್ ಆಯಿತು ಮಾರ್ಕೆಟ್. ಇಷ್ಟು ಡೇಟಾ ನಿಮಗೆ ಕಣ್ಮುಂದೆನೇ ಸಿಗುತ್ತೆ. ಸೊ ಟ್ರೇಡಿಂಗ್ ವ್ಯೂ ಕ್ಯಾಂಡಲ್ ಸ್ಟಿಕ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಜಸ್ಟ್ ನಿಮ್ಮ ಮೌಸನ್ನು ತೊಗೊಂಡೋಗಿ ಆಲ್ವೇಸ್ ಐ ಸಜೆಸ್ಟ್ ಟ್ರೇಡರ್ಗಳಿಗೆ ಒಂದು ಲ್ಯಾಪ್ಟಾಪ್ ಜೊತೆಗೆ ಒಂದು ಮೌಸ್ ತೊಗೊಳ್ಳಿ. ಮೌಸ್ ಎಷ್ಟಾಗುತ್ತೋ ಒಂದು 200-300 ರೂಪಾಯಿ. ಲ್ಯಾಪ್ಟಾಪೇ ತೊಗೊಂಡಿದ್ದೀರಂತೆ
ಹಸುನೇ ತೊಗೊಂಡಿದ್ರೆ ಇನ್ನು ಅದಕ್ಕೆ ಒಂದು ಮೂಗ್ ದರ ತೊಗೊಳಕ್ಕಾಗಲ್ವಾ? ಸೊ ತುಂಬ ಜನ ಏನು ಮಾಡ್ತಾರೆ, ಮೌಸೇ ತೊಗೊಬರಲ್ಲ, ಕರ್ಸರ್ನ ಮೂವ್ ಮಾಡೋಕ್ಕಾಗಲ್ಲ. ಇವಾಗ ನಾನು ನೋಡಿ ಇದು ಎಷ್ಟು % ರಿಟರ್ನ್ ಬಂದಿದೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಇಲ್ಲಿ ಮೆಷರ್ಮೆಂಟ್ ಸ್ಕೇಲ್ ಕಾಣಿಸ್ತಾ ಇದೆಯಲ್ಲ, ಮೆಷರ್ಮೆಂಟ್ ಸ್ಕೇಲ್ ತೊಗೊಂಡೆ, ಮೆಷರ್ಮೆಂಟ್ ಸ್ಕೇಲ್ ಇಟ್ಬಿಟ್ಟು ಹಿಂಗೆ ಮೆಷರ್ ಮಾಡಿದೆ. ಇದು ಮೌಸ್ ಇದ್ದರೆ ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಆರ್ ಕರ್ಸರ್ನ ಮೂವ್ ಮಾಡ್ಬೋದು. ಜೊತೆಗೆ ಡ್ರಾಯಿಂಗ್ ಮಾಡಬೇಕು, ನಾನೇನೋ ಒಂದು ಟ್ರೆಂಡ್ ಲೈನ್ ಎಳಿಬೇಕು. ಸೊ ಟ್ರೆಂಡ್ ಲೈನ್ ಎಳಿಬೇಕಂದ್ರೂ ಸೊ ಬೆಟರ್ ಇಫ್ ಯು ಹ್ಯಾವ್ ಮೌಸ್ ಇದ್ದರೆ ನಿಮಗೆ ಈಸಿಯಾಗುತ್ತೆ. ಲೆಟ್ಸ್ ಎ ಡಿಲೀಟ್, ನಾನು ಏನೇನು ಹಾಕಿದ್ದೀನಿ ಎಲ್ಲ ಡಿಲೀಟ್ ಮಾಡ್ಬೋದು. ಸೊ ಟ್ರೇಡಿಂಗ್ ವ್ಯೂನಲ್ಲಿ ಇಂಡಿಕೇಟರ್ ಹಾಕೋದು ಹೇಗೆ ಅದನ್ನು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಮೇಲ್ಗಡೆ ಹೋದರೆ ನಿಮಗೆ ಇಂಡಿಕೇಟರ್ಸ್ ಆ್ಯಂಡ್ ಮ್ಯಾಟ್ರಿಸಸ್ ಅಂತ ಬರುತ್ತೆ. ಆ ಇಂಡಿಕೇಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಇಂಡಿಕೇಟರ್ ಬೇಕು, ಲೆಟ್ಸ್ ಎ ನನಗೆ MACD ಬೇಕು, ವಿಚ್ ಈಸ್ ನಮ್ಮ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲರೂ ಈ ಸಿಂಪಲ್ ಇಂಡಿಕೇಟರ್ನ ಯೂಸ್ ಮಾಡ್ತಾರೆ, MACD. ಸೊ ಮೂವಿಂಗ್ ಆವ್ರೇಜ್, ಕನ್ವರ್ಜೆನ್ಸ್, ಡೈವರ್ಜೆನ್ಸ್ ಇದನ್ನು ಹಾಕ್ಕೊಂಡೆ. ಸೊ ಮೂವಿಂಗ್ ಆವ್ರೇಜ್, ಕನ್ವರ್ಜೆನ್ಸ್ ಆ್ಯಂಡ್ ಡೈವರ್ಜೆನ್ಸ್ ಹಾಕ್ಕೊಂಡ್ರೆ ಇಲ್ಲಿ ನಿಮಗೆ ಡೇ ಕ್ಯಾಂಡಲಲ್ಲಿ ಏನು ಕಾಣಿಸ್ತಾ ಇದೆ, ಇಲ್ಲಿ ನೀವು ನೋಡ್ಬೋದು ಬ್ಲೂ ಲೈನು ರೆಡ್ ಲೈನ್ಗಿಂತ ಮೇಲಕ್ಕೆ ಹೋಗ್ತಾ ಇದ್ದಾರೆ. ದಟ್ ಮೀನ್ಸ್ ಮೊಮೆಂಟಮ್ ಪಾಸಿಟಿವ್ ಇದೆ. ಅದೇ ಥರ ಇಲ್ಲೂ ಅಷ್ಟೇ, ಬ್ಲೂ ಲೈನು ರೆಡ್ ಲೈನ್ನ ದಾಟ್ಕೊಂಡು ಮೇಲಕ್ಕೆ ಹೋಗ್ತಾ ಇದ್ದಾರೆ, ಮೊಮೆಂಟಮ್ ಪಾಸಿಟಿವ್ ಇದೆ. ಅದೇ ಏನಾದ್ರು ರೆಡ್ ಲೈನ್ ಮೇಲಕ್ಕೆ ಬಂತು, ಬ್ಲೂ ಲೈನ್ ಕೆಳಗಡೆ ಬಂದರೆ ಮೊಮೆಂಟಮ್ ನೆಗೆಟಿವ್ ಇದೆ, ಮಾರ್ಕೆಟ್ ಬೀಳೋ ಚಾನ್ಸಸ್ ಇರುತ್ತೆ ಅಂತ. ಎಕ್ಸಾಂಪಲ್ ಬೇರೆ ಸ್ಟಾಕ್ ಹಾಕ್ಕೊಳ್ತೀನಿ, ITC. ಸೊ ಇಂಡಿಯನ್ ಟೊಬ್ಯಾಕೊ ಕಂಪ್ನಿ. ಸೊ ITCಯಲ್ಲಿ ನೀವು ನೋಡ್ಬೋದು, ITC ಸಿಕ್ಕಾಪಟ್ಟೆ ಬೀಳ್ತಾ ಇದೆ, ಮೇಲಕ್ಕೆ ಹೋಗ್ತಾ ಇದೆ. ಸೊ ಇಲ್ಲಿ ಆ ಬ್ಲೂ ಲೈನು ರೆಡ್ ಲೈನ್ಗಿಂತ ಮೇಲಕ್ಕೆ ಬಂತು, ಜೊತೆಗೆ ಇಲ್ಲಿ ಆ ಗ್ರೀನ್ ಕಲರ್ ಬಾರ್ಸ್ ಬರ್ತಾ ಇದೆ ಅಂದರೆ ಮೊಮೆಂಟಮ್ ಪಿಕಪ್ ಆಗ್ತಾ ಇದೆ ಅಂತ ಅರ್ಥ. ಸೊ ಇಲ್ಲಿಂದ ಏನಾಯಿತು, ITC ಮೇಲಕ್ಕೆ ಹೋಯಿತು. ಅದೇ ರೆಡ್ ಲೈನ್ ಮೇಲಕ್ಕೆ ಹೋಗಿ ಬ್ಲೂ ಲೈನ್ ಕೆಳಗಡೆ ಬಂದರೆ ಬೀಳುತ್ತೆ ಅಂತ. ಈ ಥರ ಇಂಡಿಕೇಟರ್ಸ್ ಸಿಕ್ಕಾಪಟ್ಟೆ ಇದೆ. ಸೊ ಇವಾಗ ನಾನು ಇಂಡಿಕೇಟರ್ ಹಾಕ್ಬಿಟ್ಟಿದ್ದೀನಿ, ಇನ್ನೊಂದು ಇಂಡಿಕೇಟರ್ ಹಾಕಕ್ಕೆ ಹೋಗ್ತೀನಿ. ಎಕ್ಸಾಂಪಲ್ ನಾನೇನೋ ಇನ್ನೊಂದು 2-3 ಇಂಡಿಕೇಟರ್ ಹಾಕಕ್ಕೆ ಹೋಗ್ತೀನಿ. ಸೊ ಇಲ್ಲಿ ನಾನು ಪ್ರೋ ವರ್ಷನ್ ತೊಗೊಂಡಿದ್ದೀನಿ, ನನಗೆ ಎಷ್ಟು ಇಂಡಿಕೇಟ್ರ್ ಬೇಕಾದ್ರೂ ಬರುತ್ತೆ. ಬಟ್ ನಿಮಗೆ ಅದು ಬರಲ್ಲ. ನೀವೇನು ಮಾಡಬೇಕು, ನಿಮಗೆ ಬರೋದು 2 ಇಂಡಿಕೇಟ್ರ್. ಅದರಿಂದ ನೀವೇನೇ ಇಂಡಿಕೇಟ್ರ್ ಹಾಕಿದ್ರು ಇಲ್ಲಿ ಹೋಗ್ಬಿಟ್ಟು ಡಿಲೀಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಕಾಣಿಸ್ತಾ ಇದೆಯಾ, ಡಿಲೀಟ್. ನಾನು ನೋಡಿ ಸಿಕ್ಕಾಪಟ್ಟೆ ಇಂಡಿಕೇಟರ್ಗಳು ಹಾಕಿದ್ದೀನಿ, ಡಿಲೀಟ್ ಮಾಡಿ. ಯಾಕಂದರೆ ಅಲ್ಲಿ ಯೂಸ್ ಮಾಡೋಕ್ಕಾಗೋದು 2 ಇಂಡಿಕೇಟ್ರು. ಆ್ಯಂಡ್ ಜೊತೆಗೆ ನಾವು ಏನು ಮಾಡಿರ್ತೀವಿ ಅಂದರೆ ಇಲ್ಲಿ ಬೈ ಡಿಫಾಲ್ಟಾಗಿ ಎಲ್ಲರಿಗೂ ವಾಲ್ಯೂಮ್ ಇಂಡಿಕೇಟ್ರು ಬಂದುಬಿಟ್ಟಿರುತ್ತೆ. ಬೈ ಡಿಫಾಲ್ಟಾಗೆ ಎಲ್ಲರಿಗೂ ಈ ವಾಲ್ಯೂಮ್ ಇಂಡಿಕೇಟ್ರ್ ಒಂದು ಬಂದು ಸೇರ್ಕೊಂಡ್ಬಿಟ್ಟಿರುತ್ತೆ. ಯಾರೇ ಟ್ರೇಡಿಂಗ್ ವ್ಯೂ ಓಪನ್ ಮಾಡಿದ್ರು ಈ ವಾಲ್ಯೂಮ್ ಇಂಡಿಕೇಟ್ರು ಬೈ ಡಿಫಾಲ್ಟ್ ಇರುತ್ತೆ. ಇದು ನಮಗೆ ಏನೂ ಅಷ್ಟೊಂದು ಯೂಸ್ ಆಗೋಲ್ಲ. ಇದನ್ನು ಫಸ್ಟ್ ಡಿಲೀಟ್ ಮಾಡಿ. ನೀವು ಜಾಸ್ತಿ ಇಂಡಿಕೇಟ್ರ್ ಯೂಸ್ ಮಾಡಬೇಕಂದ್ರೆ ಈ ವಾಲ್ಯೂಮ್ ಇಂಡಿಕೇಟ್ರ್ ನಿಮಗೆ ಡಿಸ್ಟರ್ಬ್ ಮಾಡುತ್ತೆ. ಈ ವಾಲ್ಯೂಮ್ ಇಂಡಿಕೇಟ್ರ್ ಹಾಕಿದವಾಗ ಇನ್ನೊಂದು ಇಂಡಿಕೇಟ್ರ್ ಹಾಕ್ಬೋದು, ಇನ್ನು 2 ಇಂಡಿಕೇಟ್ರ್ ಹಾಕೋಕ್ಕಾಗಲ್ಲ. ಅದರಿಂದ ಅನ್ವಾಂಟೆಡ್ ಇಂಡಿಕೇಟರ್ಗಳನ್ನ ಫಸ್ಟ್ ಡಿಲೀಟ್ ಮಾಡಿ. ಸೊ ತುಂಬ ಜನ ಏನು ಹೇಳ್ತಾರೆ ಕ್ಲಾಸಲ್ಲಿ, ಸರ್ ಹಾಕಕ್ಕೆ ಹೋಗ್ತಾ ಇದ್ದೀನಿ ಸರ್, ಅದು ಇಂಡಿಕೇಟ್ರ್ ಬರ್ತಾ ಇಲ್ಲ ಸರ್, ಅದು ಇಟ್ ಈಸ್ ಶೋಯಿಂಗ್ ಮೋರ್ ಪ್ರೋ ವರ್ಷನ್ ತೊಗೊಳ್ಳಿ ಅಂತ ಹೇಳ್ತಾ ಇದೆ ಅಂತಾರೆ. ಪ್ರೋ ವರ್ಷನ್ ತೊಗೊಳ್ಳೋದು ಏನು ಬೇಡ, ಅನ್ವಾಂಟೆಡ್ ಇಂಡಿಕೇಟರ್ಗಳು ಕಾಣಿಸಿದ್ರೆ ಇಲ್ಲಿ ನೀವು ಹೋಗ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿ ಡಿಲೀಟ್ ಆಪ್ಷನ್ ಬರುತ್ತೆ, ಡಿಲೀಟ್ ಮಾಡಿ. ಜೊತೆಗೆ ಎಕ್ಸಾಂಪಲ್ ನಿಮಗೆ ಯಾವುದೋ ಒಂದು ಸ್ಟಾಕ್ನ ಚೇಂಜ್ ಮಾಡಬೇಕು, ಹೋಗ್ಬಿಟ್ಟು ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಹೋಗ್ಬಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಜೊತೆಗೆ ಲೈನ್ಸ್ ಡ್ರಾ ಮಾಡಬೇಕು. ಲೈನ್ಸ್ ಡ್ರಾ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಲೈನ್ಸ್ ಡ್ರಾ ಮಾಡೋದಕ್ಕೆ ನೋಡಿ ಹಾರಿಜಾಂಟಲ್ ಲೈನ್ ಇದೆ, ಈ ಥರ ಡ್ರಾ ಮಾಡ್ಬೋದು. ರೆಸಿಸ್ಟೆನ್ಸು, ಜೊತೆಗೆ ಇಲ್ಲಿ ಸಪೋರ್ಟು ಈ ಥರ ಮಾರ್ಕ್ ಮಾಡ್ಬೋದು, ಸಪೋರ್ಟ್, ರೆಸಿಸ್ಟೆನ್ಸು. ಟ್ರೆಂಡ್ ಲೈನ್ ಮಾರ್ಕ್ ಮಾಡ್ತೀನಿ ಸರ್ ಅಂದರೆ ಟ್ರೆಂಡ್ ಲೈನ್ನ ಮಾರ್ಕ್ ಮಾಡ್ಬೋದು. ಸೊ ಟ್ರೆಂಡ್ ಲೈನ್, ಇಲ್ಲಿ ಟ್ರೆಂಡ್ ಲೈನ್ನ ನೀವು ಮಾರ್ಕ್ ಮಾಡ್ಬೋದು. ಸೊ ಅದೇ ಥರ ನಿಮ್ಗೆ ಏನೇನು ಬೇಕೋ ಎಲ್ಲನೂ ಡ್ರಾ ಮಾಡೋದಕ್ಕೆ. ಸೊ ಆಲ್ವೇಸ್ ಐ ಸಜೆಸ್ಟ್ ಯೂಸ್ ದ ಮೌಸ್. ಸೊ ಮೌಸ್ನ ಯೂಸ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ಲ್ಯಾಪ್ಟಾಪಲ್ಲಿ ಅದು ಬರಲ್ಲ. ಫಸ್ಟ್ ಆಫ್ ಆಲ್ ತುಂಬ ಜನ ಬಿಗಿನರ್ಸ್ ಬೇರೆ ಬರ್ತಿರೋ ಕ್ಲಾಸಸ್ಗೆ, ಅವ್ರಿಗೆ ಆ ಕರ್ಸರ್ ಯೂಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ದಟ್ಸ್ ದ ರೀಸನ್ ವಿ ರೆಕಮೆಂಡ್ ಟು ಯೂಸ್ ದ ಮೌಸ್. ಅದೇ ಥರ ಇಲ್ಲಿ ತುಂಬ ಜನಕ್ಕೆ ಮೆಷರ್ಮೆಂಟ್ ಸ್ಕೇಲ್ ಯೂಸ್ ಮಾಡೋಕ್ಕೆ ಬರಲ್ಲ. ಮೆಷರ್ಮೆಂಟ್ ಸ್ಕೇಲ್ ಇಲ್ಲಿ ಇರುತ್ತೆ, ತೊಗೊಂಡು ಇಲ್ಲಿಂದ ಇಲ್ಲಿಗೆ ಮೆಷರ್ಮೆಂಟ್ ಮಾಡಿ. ಎಷ್ಟು % ಬಂದಿದೆ, 17% ರಿಟರ್ನ್ಸ್ ಬಂದಿದೆ. ಸೊ ಇಲ್ಲಿ ಇದನ್ನು ತೊಗೊಂಡು ಎಲ್ಲಿಂದ ಮೆಷರ್ ಮಾಡಬೇಕು ಅಲ್ಲಿ ಇಡಿ ಕರ್ಸರ್ನ, ಅಲ್ಲಿಂದ ಮೇಲಕ್ಕೆ ಡ್ರ್ಯಾಗ್ ಮಾಡಿ, ಕರ್ಸರ್ನ ಬಿಡಕ್ಕೆ ಹೋಗ್ಬೇಡಿ. ಇಷ್ಟೇ ಮೆಷರ್ಮೆಂಟ್ ಸ್ಕೇಲ್ ಯೂಸ್ ಮಾಡೋದು. ಜೊತೆಗೆ ಇವಾಗ ನೀವೇನೋ ಒಂದು ಟೆಕ್ಸ್ಟ್ ಹಾಕಬೇಕು, ಇಲ್ಲೇನೋ ಒಂದು ಬುಲ್ಲಿಶ್ ಎಂಗಲ್ಫಿಂಗ್ ಬಂದಿದೆ, ಟೆಕ್ಸ್ಟ್ ಹಾಕಬೇಕು, ಬುಲ್ಲಿಶ್ ಎಂಗಲ್ಫಿಂಗ್ ಅಂತ ಹಾಕಿ ಟೆಕ್ಸ್ಟ್. ಬುಲ್ಲಿಶ್ ಎಂಗಲ್ಫಿಂಗ್ ಟೆಕ್ಸ್ಟ್ ಆಗ್ತದೆ, ಇದು ಹಂಗೆ ಸೇವ್ ಆಗಿರುತ್ತೆ. ನೆಕ್ಸ್ಟು ನನಗೆ ಇಷ್ಟವಾದ ಇಂಡಿಕೇಟ್ರ್ಗಳನ್ನ ನಾನು ನೋಡಿ, ನನಗೆ ಯಾವುದೋ ಇಷ್ಟವಾಯಿತು ಇಂಡಿಕೇಟ್ರು ಆಫ್ ಟ್ರೆಂಡ್ ಅಂತ. ಆಫ್ ಟ್ರೆಂಡ್ನ ನಾನು ಇಲ್ಲಿ ಈ ಥರ ಇರುತ್ತದು ಸ್ಟಾರ್ ಮಾರ್ಕ್ ಮಾಡ್ಕೋಬೋದು. ಸೊ ಸ್ಟಾರ್ ಮಾರ್ಕ್ ಅಂದರೆ ಫೇವ್ರೇಟ್. ಸೊ ಫೇವ್ರೇಟ್ ಇಂಡಿಕೇಟರ್ಸ್ ಎಲ್ಲ ಇಲ್ಲಿ ನಿಮಗೆ ಬಂದ್ಬಿಡುತ್ತೆ. ಫೇವ್ರೇಟ್ ಇಂಡಿಕೇಟರ್ಸು ಮತ್ತೆ ನೀವು ಮತ್ತೆ ಹೋಗಿ ಹುಡ್ಕೋದೇ ಬೇಕಾಗಿಲ್ಲ, ಇಲ್ಲೇ ಫೇವ್ರೇಟ್ ಇಂಡಿಕೇಟರ್ಸಲ್ಲಿ ಎಲ್ಲನೂ ಬಂದ್ಬಿಡುತ್ತೆ.
ಸೊ ಮತ್ತೆ ನೀವು ಹೋಗಿ ಹಾಫ್ ಟ್ರೆಂಡ್ ಅಂತ ಟೈಪ್ ಮಾಡೋದೇ ಬೇಕಾಗಿಲ್ಲ. ಜಸ್ಟ್ ಕ್ಲಿಕ್ ಆನ್ ದಿಸ್ ಇಂಡಿಕೇಟರ್ಸ್ ಆ್ಯಂಡ್ ನಿಮ್ಮ ಫೇವ್ರೇಟ್ ಇಂಡಿಕೇಟರ್ಸ್ಗಳು ನೀವು ಏನೇನು ಸೇವ್ ಮಾಡಿರುತ್ತೆ. ಎಕ್ಸಾಂಪಲ್ ನನಗೆ ಇನ್ಯಾವುದೇ ಬೇಕು, ಲೆಟ್ಸ್ ಐ ವಾಂಟ್ ಬೊಲಿಂಜರ್ ಬಾರ್ಸ್ ಬೇಕಾಗುತ್ತೆ, ಬೊಲಿಂಜರ್ ಬ್ಯಾಂಡ್ ಸ್ಟ್ರಾಟಜಿ ಬೇಕಾಗುತ್ತೆ. ನಾನು ಇದನ್ನು ಇಲ್ಲಿ ಫೇವ್ರೇಟ್ಸ್ ಅಂತ ಹಾಕ್ಬಿಟ್ರೆ ಅದು ಇಲ್ಲಿ ಫೇವ್ರೇಟ್ಸಲ್ಲಿ ಬಂದು ಕುತ್ಕೊಂಡ್ಬಿಡುತ್ತೆ. ಮತ್ತು ನಾನು ಹುಡ್ಕೋದು ಟೈಪ್ ಮಾಡೋದು ಏನೂ ಅವಶ್ಯಕತೆ ಇಲ್ಲ. ಸೊ ದಿಸ್ ಈಸ್ ಅಡ್ವಾಂಟೇಜ್. ಜೊತೆಗೆ ಇಲ್ಲಿ ಟ್ರೇಡಿಂಗ್ ವ್ಯೂ ಅಲ್ಲಿ ತುಂಬ ಮುಖ್ಯವಾದದ್ದು ಏನಂದರೆ ನಾವೊಂದು ಡೇಟ್ ಹೇಳ್ತೀವಿ. ಸೊ ನಾವು ಹೇಳ್ತೀವಿ 2 ನವಂಬರ್ 2020 ಹೋಗಿ ಅಂತ ಹೇಳ್ತೀವಿ. ಅವಾಗ ಹೆಂಗೆ ಹೋಗೋದು ಗೊತ್ತಾಗ್ತಾ ಇಲ್ಲ ಅಂದರೆ ಇಲ್ಲಿ ಹೋಗಿ ಗೋ ಟು ಅಂತ ಒಂದಿರುತ್ತೆ ನೋಡಿ, ಕ್ಯಾಲೆಂಡರ್ ಕಾಣಿಸ್ತದಲ್ಲ, ಕ್ಯಾಲೆಂಡರ್ ಕೆಳಗಡೆ ಕ್ಯಾಲೆಂಡರ್ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ನಾವು ಏನು ಡೇಟ್ ಹೇಳ್ತೀವೋ ಆ ಡೇಟ್ಗೆ ಹೋಗಿ. ಎಕ್ಸಾಂಪಲ್ ನಾವು 2020 ಹೋಗಿ ಸೊ ನವಂಬರ್ 2ನೇ ತಾರೀಕು ಅಂತ ಹೇಳ್ತೀವಿ. ಸೊ ಅವಾಗ ನೀವು ಡೇಟ್ನ ಟೈಪ್ ಮಾಡಬೇಕು, ಇಯರ್ ಮಂತ್ ಡೇಟ್, ಆಮೇಲೆ ಕ್ಲಿಕ್ ಆನ್ ಗೋ ಟು. ಇವಾಗ ನೋಡಿ ಕರೆಕ್ಟಾಗಿ ಅದೇ ಡೇಟ್ಗೆ ಹೋಗ್ಬಿಟ್ಟು ಅದು ಡೇಟಾ ತೋರಿಸುತ್ತೆ. ಜೊತೆಗೆ ಈ ಕ್ಯಾಂಡಲ್ ಸ್ಟಿಕ್ಸ್ಗಳು ಒಬ್ಬೊಬ್ಬರಿಗೆ ಚಿಕ್ಕದಾಗಿ ಕಾಣಿಸುತ್ತೆ. ಅದಕ್ಕೆ ನೀವೇನು ಮಾಡಿ, ಇಲ್ಲಿ ನಿಮ್ಮ ಮೌಸ್ನ ಇಲ್ಲಿ ಇಟ್ಬಿಟ್ಟು ಹಿಂಗೆ ಕರ್ಸರ್ನ ಮೇಲಕ್ಕೆ ಡ್ರ್ಯಾಗ್ ಮಾಡಿ. ಜೊತೆಗೆ ಇವಾಗ ನಾನು ಏನೇನೋ ಲೈನ್ಸ್ ಎಲ್ಲ ಹಾಕ್ಬಿಟ್ಟಿದ್ದೀನಿ ಇಲ್ಲಿ, ಇದೇನೋ ಮಾಡಿದೆ. ಸೊ ಸಮ್ ಲೈನ್ಸ್ಗಳೆಲ್ಲ ಡ್ರಾ ಮಾಡಿಬಿಟ್ಟೆ, ಹಿಂಗೆಲ್ಲ ಏನೇನೋ ಮಾಡಿಬಿಟ್ಟಿದ್ದೀನಿ, ಇಂಡಿಕೇಟ್ರ್ಗಳು ಹಾಕ್ಬಿಟ್ಟಿದ್ದೀನಿ. ಸೊ ಇದನ್ನೆಲ್ಲ ರಿಮೂವ್ ಮಾಡೋದು ಹೇಗೆ ಅಂದರೆ ಇಲ್ಲಿ ಕೆಳಗಡೆ ಡಿಲೀಟ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಡಿಲೀಟ್ ಡ್ರಾಯಿಂಗ್ಸ್ನ ಡಿಲೀಟ್ ಮಾಡಬೇಕಾ ಇಲ್ಲ ಇಂಡಿಕೇಟರ್ ಡಿಲೀಟ್ ಮಾಡಬೇಕಾ? ನನಗೆ ಇಂಡಿಕೇಟರ್ ಡಿಲೀಟ್ ಮಾಡಿದೆ, ಡ್ರಾಯಿಂಗ್ ಹಾಗೆ ಇರಲಿ. ನೆಕ್ಸ್ಟ್ ಡ್ರಾಯಿಂಗು ಡಿಲೀಟ್ ಮಾಡಬೇಕಂದ್ರೆ ರಿಮೂವ್ ದ ಡ್ರಾಯಿಂಗ್ಸ್. ನೋಡಿ ಎಲ್ಲನೂ ಕ್ಲಿಯರ್ ಆಯಿತು. ಜೊತೆಗೆ ಒಂದೊಂದು ಸತಿ ಏನಾಗುತ್ತೆ ಅಂದರೆ ನೀವು ಟ್ರೇಡಿಂಗ್ ವ್ಯೂ ಯೂಸ್ ಮಾಡಿದ ತಕ್ಷಣ ಹಿಂಗೆ ಹೋಗ್ಬಿಡುತ್ತೆ ಕ್ಯಾಂಡ್ಲ್ಗಳು, ಹಿಂಗೆಂಗೋ ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಇದನ್ನು ಸ್ಪ್ರೆಡ್ ಆಗಬಾರ್ದು ಅಂದರೆ ನೀವೇನು ಮಾಡಿ, ನಿಮ್ಮ ಮೌಸಲ್ಲಿ ರೈಟ್ ಕ್ಲಿಕ್ ಇರುತ್ತೆ ಕರೆಕ್ಟಾ, ರೈಟ್ ಕ್ಲಿಕ್ ಪ್ರೆಸ್ ಮಾಡಿ, ರೈಟ್ ಕ್ಲಿಕ್ ಮಾಡಿ ರೀಸೆಟ್ ಚಾರ್ಟ್ ವ್ಯೂ, ನೆನ್ಪಿಟ್ಕೊಳ್ಳಿ, ಬರ್ಕೊಳ್ಳಿ ಇದನ್ನು. ರೀಸೆಟ್ ಚಾರ್ಟ್ ವ್ಯೂ ಮಾಡಿದ್ರೆ ಡೈರೆಕ್ಟ್ಲಿ ಅದು ಅಟ್ ಪ್ರೆಸೆಂಟ್ ಮಾರ್ಕೆಟ್ ಎಲ್ಲಿದೆಯೋ ಅಲ್ಲಿಗೆ ಕರ್ಕೊಬಂದು ಕೂರಿಸುತ್ತೆ. ನೀವು 10 ವರ್ಷದ ಹಳೆ ಡೇಟಾ ನೋಡ್ತಾ ಇರ್ತೀರ, 10 ವರ್ಷದಿಂದ ಮತ್ತೆ ಹಿಂಗೆ ಸ್ಕ್ರಾಲ್ ಮಾಡ್ಕೊಂಡು ಬರೋ ಬದಲು ಡೈರೆಕ್ಟಾಗಿ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ರೀಸೆಟ್ ಚಾರ್ಟ್ ವ್ಯೂ ಮಾಡಿದ್ರೆ ಆಟೋಮೆಟಿಕಲಿ ಪ್ರೆಸೆಂಟ್ ಡೇಟಿಗೆ ಬಂದುಬಿಡ್ತೀರ. ಜೊತೆಗೆ ಸೊ ನಿಮಗೆ ಇಲ್ಲಿ ಎಮೋಜಿಸ್ ಏನಾದ್ರು ಹಾಕ್ಕೋಬೇಕಂದ್ರೂ ಹಾಕ್ಕೋಬೋದು. ಸೊ ನಿಮಗೆ ಟೆಕ್ಸ್ಟ್ ಹಾಕ್ಕೋಬೇಕಾದ್ರೆ ಹಾಕ್ಕೋಬೋದು. ಜೊತೆಗೆ ನೀವೇನೋ ಮಾರ್ಕ್ ಮಾಡ್ಕೋಬೇಕು, ಬ್ರಷ್ ಇದೆ, ಸೊ ಈ ಬ್ರಷ್ನೂ ಯೂಸ್ ಮಾಡ್ಬೋದು. ಇದನ್ನು ಮಾರ್ಕ್ ಮಾಡ್ಕೋಬೇಕು, ಸೊ ಇದನ್ನೆಲ್ಲ ನೀವು ಮಾರ್ಕ್ ಮಾಡ್ಕೋಬೋದು. ಸೊ ಇಲ್ಲ ಬರೀಬೋದು, ಪೆನ್ ಇದ್ದರೆ. ಸೊ ಐ ಮೀನ್ ಇಫ್ ಯು ಹ್ಯಾವ್ ಅ ಕರ್ಸರ್ನ ಅಟ್ಯಾಚ್ ಮಾಡಿದ್ದಾರೆ, ರೈಟಿಂಗ್ ಪ್ಯಾಡ್ ಇದ್ದರೆ ಇಲ್ಲಿ ಬರೀಬೋದು. ಸೊ ಜೊತೆಗೆ ಈ ಒಂದು ಗ್ರಾಫ್ನ ನಾನು ಸೇವ್ ಮಾಡ್ಕೋಬೋದು. ಎಕ್ಸಾಂಪಲ್ ಇದನ್ನು ನಾನು ಸೇವ್ ಮಾಡ್ಕೊಳ್ತೀನಿ, JSW ಸ್ಟೀಲ್ನ ಇಲ್ಲಿ ಸೇವ್ ಮಾಡ್ಕೋಬೋದು. ಸೊ ಇಲ್ಲೇವೇಟ್ ಏನು ನಿಮ್ದು ಯಾವುದೋ ಒಂದು ಚಿತ್ರ ಎಕ್ಸಾಂಪಲ್ ನಾನು ಇಲ್ಲೇನೋ ಬರೆದಿರ್ತೀನಿ, ಟೈಪ್ ಮಾಡಿರ್ತೀನಿ ABCD. ಸೊ ಇದನ್ನು ನಾನು ಸೇವ್ ಮಾಡ್ಕೋಬೋದು. ಅನ್ನೇಮ್ಡ್ ಇದೆ, ಅದನ್ನು ನಾನು ರೀನೇಮ್ ಮಾಡ್ಕೋಬೋದು. ಎಕ್ಸಾಂಪಲ್ JSW ಚಾರ್ಟ್, ನನಗೆ ಇಂಪಾರ್ಟೆಂಟ್ ಚಾರ್ಟು, ಇದನ್ನು ಸೇವ್ ಮಾಡಿ ಇಟ್ಕೊಂಡ್ರೆ ಸೊ ನಾಳೆ ಓಪನ್ ಆದವಾಗ ಟ್ರೇಡಿಂಗ್ ವ್ಯೂ ನಾನು ನೋಡ್ಕೋಬೋದು. ಸೊ ಇವಾಗ ವೆರಿ ಇಂಪಾರ್ಟೆಂಟ್, ಇಂಟ್ರಾಡೇ ಟ್ರೇಡರ್ಸ್ಗೆ ಏನು ಮಾಡಬೇಕು ಅದನ್ನು ಹೇಳ್ತೀನಿ ನೋಡಿ. ಇಂಟ್ರಾಡೇ ಟ್ರೇಡರ್ಸ್ಗೆ ಈ ಟ್ರೇಡಿಂಗ್ ವ್ಯೂ ಯೂಸ್ ಮಾಡೋದು ಹೆಂಗೆ ಮಾಡಬೇಕಂದ್ರೆ, ಸೊ ಸ್ವಿಂಗ್ ಟ್ರೇಡಿಂಗು ಶಾರ್ಟ್ ಟರ್ಮ್ ಅವ್ರಿಗೆ ಅರ್ಥ ಆಯಿತು. ಇಂಟ್ರಾಡೇ ಟ್ರೇಡರ್ಸ್ಗಳು ಜನರಲಿ 1 ಮಿನಿಟ್ ಕ್ಯಾಂಡಲ್ ಯೂಸ್ ಮಾಡ್ತಾರೆ, ನಾನು ನೋಡಿದ್ದೀನಿ. ಇಲ್ಲ 5 ಮಿನಿಟ್ಸ್ ಯೂಸ್ ಮಾಡ್ತಾರೆ. 5 ಮಿನಿಟ್ಸ್ ಈಸ್ ಮೋರ್ ದೆನ್ ಎನಫ್ ಆ್ಯಂಡ್ ದೇ ಯೂಸ್ ಇಟ್ ಫಾರ್ ನಿಫ್ಟಿ ಸ್ಕ್ಯಾಲ್ಪರ್ಸ್. ಸ್ಕ್ಯಾಲ್ಪಿಂಗ್ ಮಾಡೋರು, ಸ್ಕ್ಯಾಲ್ಪಿಂಗ್ ಅಂದ್ರೇನು 5 ನಿಮಿಷ 10 ನಿಮಿಷದಲ್ಲಿ ಟ್ರೇಡ್ ಹಾಕೋರು ನಿಫ್ಟಿ ಸ್ಕ್ಯಾಲ್ಪಿಂಗ್ನ ಫಾಲೋ ಮಾಡ್ತಾರೆ, ನಿಫ್ಟಿ ಸ್ಕ್ಯಾಲ್ಪ್ ಮಾಡೋಕ್ಕೆ ಹೋಗ್ತಾರೆ. ಜನರಲಿ 5 ಮಿನಿಟ್ಸಲ್ಲೇ ಸ್ಕ್ಯಾಲ್ಪ್ ಮಾಡ್ತಾರೆ. ಸೊ ಇಂಡಿಕೇಟರ್ಗಳು ಹಾಕ್ಕೊಳ್ತಾರೆ, ಈ ಥರ CPR ಅಂತೆ, ಈ ಥರ ಇಂಡಿಕೇಟರ್ಗಳು ಹಾಕ್ಕೊಂಡು, ಸೊ ಈ ಥರ ಇಂಡಿಕೇಟರ್ ಹಾಕ್ಬಿಟ್ಟು ಈ CPR ನೋಡಿ, ಇದು CPRಗಿಂತ ಮೇಲೆ ಟ್ರೇಡ್ ಆಗ್ತಾ ಇದ್ರೆ ಸೊ 5 ನಿಮಿಷಕ್ಕೂ ಒಂದೊಂದು ಕ್ಯಾಂಡಲ್ ಬರುತ್ತೆ. ಇಂಟ್ರಾಡೇ ಟ್ರೇಡರ್ಗಳು ಇವತ್ತೇ ದುಡ್ಡು ಹಾಕಿ ಇವತ್ತೇ ದುಡ್ಡು ಮಾಡೋರು ನೀವು 5 ಮಿನಿಟ್ಸ್ ಕ್ಯಾಂಡಲ್ ಯೂಸ್ ಮಾಡಿ. ಸ್ವಿಂಗ್ ಟ್ರೇಡಿಂಗ್ ಮಾಡೋರು ಡೇ ಕ್ಯಾಂಡಲ್ ಯೂಸ್ ಮಾಡಿ. ಇದನ್ನು ಡಿಲೀಟ್ ಮಾಡ್ತೇನೆ ನೋಡಿ. ಸ್ವಿಂಗ್ ಟ್ರೇಡಿಂಗ್ ಮಾಡೋರು ಡೇ ಕ್ಯಾಂಡಲ್ ಯೂಸ್ ಮಾಡಿ, ಶಾರ್ಟ್ ಟರ್ಮ್ ಅವರು ವೀಕ್ಲಿ ಮಾಡಿ, ಲಾಂಗ್ ಟರ್ಮ್ ಅವರು ಮಂತ್ಲಿ ಮಾಡಿ. ಸರಿ, ನೀವು ಯಾವುದೇ ಒಂದು ಕಂಪನಿಯ 20 ವರ್ಷ 30 ವರ್ಷ ಡೇಟಾ ನೋಡಬೇಕಂದ್ರೆ ಮಂತ್ಲಿ ಕ್ಯಾಂಡಲ್ಲೇ ಯೂಸ್ ಮಾಡಿ. ನಾನು ಸ್ವಿಂಗ್ ಟ್ರೇಡರ್ ಸರ್, ನಾನೇನು ಮಾಡಲಿ, ಡೈಲಿ ಕ್ಯಾಂಡಲ್ ಯೂಸ್ ಮಾಡಿ. ಸೊ ಇದಿಷ್ಟು ಬ್ರೀಫಾಗಿ ಹೇಳಿದ್ದೀನಿ. ಟ್ರೇಡಿಂಗ್ ವ್ಯೂ ಯೂಸ್ ಮಾಡೋದು ಹೇಗೆ, ಮೆಷರ್ಮೆಂಟ್ ಮಾಡೋದು ಹೇಗೆ, ಇಂಡಿಕೇಟರ್ ಅಪ್ಲೈ ಮಾಡೋದು ಹೇಗೆ, ಜೊತೆಗೆ ಡಿಲೀಟ್ ಮಾಡೋದು ಹೇಗೆ, ಚಾರ್ಟ್ನ ರೀಸೆಟ್ ಮಾಡೋದು ಹೇಗೆ. ಸ್ವಲ್ಪ ಜನಕ್ಕೆ ಹಿಂಗೆ ಬರುತ್ತೆ ಚಾರ್ಟ್ ನೋಡಿಕೊಂಡು, ಏನು ಸರ್ ಚಾರ್ಟೇ ಕಾಣಿಸ್ತಾ ಇಲ್ಲ ಅಂತಾರೆ. ಸುಮ್ಮನೆ ಹಿಂಗೆ ರೈಟ್ ಕ್ಲಿಕ್ ಮಾಡಿ ರೀಸೆಟ್ ಮಾಡಿ. ಸೊ ರೈಟ್ ಕ್ಲಿಕ್ ಮಾಡಿ ರೀಸೆಟ್ ಮಾಡೋದ್ರ ಜೊತೆಗೆ ಈ ಒಂದು ನೋಡಿ ಮೈನಸ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೇಟಾ ಶ್ರಿಂಕ್ ಆಗುತ್ತೆ. ಝೂಮ್ ಇನ್, ಇದು ಝೂಮ್ ಮಾಡ್ತಾ ಇದ್ದೀರಾ, ಇದು ಝೂಮ್ ಔಟ್ ಮಾಡ್ತಾ ಇದ್ದೀರಾ.
ಝೂಮ್ ಔಟ್ ಮಾಡಿದಾಗ ಎಂಟೈರ್ 35 ವರ್ಷ 40 ವರ್ಷದ ಡೇಟಾ 35 ವರ್ಷದ ಡೇಟಾ ಸಿಗುತ್ತೆ. ಹಿಂಗೆ ನೋಡಿದ್ರೆ ಬರೀ ನೀವು 1 ವರ್ಷ 2 ವರ್ಷದ ಡೇಟಾ ಸಿಗುತ್ತೆ. ಸೊ ಇಫ್ ಯು ಆರ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ ಒಂದು 30 ವರ್ಷದ ಚಾರ್ಟ್ ನೋಡಿಕೊಂಡು ಅನಲೈಸ್ ಮಾಡೋದು ಒಳ್ಳೆಯದು. ಸೊ ಯಾವುದೋ ಒಂದು ಕಂಪ್ನಿ ತುಂಬ ಚೆನ್ನಾಗಿದೆ ಅಂದರೆ ನೀವು ಅಟ್ಲೀಸ್ಟ್ ಅದರದ್ದು ಒಂದು 25 ವರ್ಷದ ಡೇಟಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ಟೈಟಾನ್ ಚೆನ್ನಾಗಿದೆ ಅಂತಾರೆ. ಟೈಟಾನ್ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ, ಇದು ಲಾಸ್ಟ್ 25 ವರ್ಷ 30 ವರ್ಷದಿಂದ ಏನು ಪರ್ಫಾರ್ಮೆನ್ಸ್ ಇದೆ ಅಂತ ನೀವು ನೋಡಿದ್ರೆ, ಕಳೆದ ಈ ಕಂಪನಿ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದರೆ 1999. ಸೊ 1999 ಅಂದರೆ ಆಲ್ಮೋಸ್ಟ್ ಗೊತ್ತಿದೆ ನಿಮ್ಗೆ 26 ವರ್ಷ 27 ವರ್ಷ ಆಗಿದೆ. 27 ವರ್ಷದಿಂದ ಟೈಟಾನ್ ಮೇಲಕ್ಕೆ ಹೋಗ್ತಾನೆ ಇದೆ. ಸೊ ತುಂಬ ಜನ ಟೈಟಾನ್ ವಾಚ್ ಹಾಕ್ಕೊಂಡು ನಾನು ಶ್ರೀಮಂತ ಆಗ್ತೀನಿ ಅಂತ ಯೋಚನೆ ಮಾಡ್ತಾನೆ ಇದ್ದೀರಾ. ಸೊ ಅವತ್ತು ನಾವು ಟೈಟಾನ್ ವಾಚ್ ನೋಡಿದ್ವಿ 2005 2004 ಟೈಟಾನ್ ವಾಚ್ ತೊಗೊಂಡು ನೋಡ್ತಾ ಇದ್ವಿ. ಅವಾಗ ಬೇರೆ ಹೆಡ್ಜ್ ಅಂತೆಲ್ಲ ಬಂದಿತ್ತು ಮಾಡೆಲ್ಲು. ಸೊ ಅವತ್ತು ಟೈಟಾನ್ ವಾಚ್ ಅಂಗಡಿಗೆ ಹೋಗಿ 1,000 ರೂಪಾಯಿ ವಾಚ್ ತೊಗೊಳ್ಳೋ ಬದಲು 1,000 ರೂಪಾಯಿ ಟೈಟಾನ್ ಶೇರಲ್ಲಿ ಹಾಕಿದರೆ ಇವತ್ತು ನಮ್ಮ ಹತ್ರ 90,000 ರೂಪಾಯಿ ದುಡ್ಡು ಇರ್ತಾಯಿತ್ತು. ಸೊ ಇವತ್ತು ನೀವು ಅಟ್ಲೀಸ್ಟ್ ಒಂದು ರ್ಯಾಡೋನ ಇಲ್ಲ ಒಂದು ಸಣ್ಣ ಪುಟ್ಟ ಒಂದು ಬಿಗರ್ ಬ್ರ್ಯಾಂಡ್ಸ್ ಒಂದು ಫಾರಿನ್ ಬ್ರ್ಯಾಂಡ್ ಯೂಸ್ ಮಾಡ್ಕೋಬೋದಾಯಿತು. ಇಲ್ಲ ಆ 90,000ನ ಇಟ್ಕೊಂಡು ನೀವು ಒಂದು ಟ್ರಿಪ್ ಹೋಗ್ಬೋದಾಯಿತು. ಇಲ್ಲ ಒಂದು ಏನೋ ಒಂದು 90,000 ಒಂದು ದೊಡ್ಡ ಅಮೌಂಟ್. ಸೊ ಶೇರ್ ಮಾರ್ಕೆಟಲ್ಲಿ ಕಂಪನಿಗಳನ್ನು ಹುಡುಕಿ. ಸೊ ಒಂದು ಲ್ಯಾಪ್ಟಾಪಲ್ಲಿ ದಿನ ಒಂದು 1 ಅವರ್ ಇಲ್ಲ ಅರ್ಧ ಗಂಟೆ ಆದರೂ ಕೂತ್ಕೊಂಡು ಕಂಪನಿಗಳು ಏನು ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಆ ಚಾರ್ಟ್ಗಳನ್ನು ಚೆಕ್ ಮಾಡಿ. ಸೊ ಅವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಇದ್ರ ಜೊತೆಗೆ ಸೊ ಸ್ಟಾಕ್ ಹೆಡ್ಜ್ ಅನ್ನೋ ಒಂದು ಇದಿರುತ್ತೆ. ಅದರಲ್ಲೂ ಹೋಗ್ಬಿಟ್ಟು ನಾವು ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ನ ತೊಗೋಬೋದು. ಸ್ಟಾಕ್ ಹೆಡ್ಜ್ ಅಂತ ನೆನ್ಪಿಟ್ಕೊಳ್ಳಿ. ಸ್ಟಾಕ್ ಹೆಡ್ಜ್ಗೆ ಹೋಗ್ಬಿಟ್ಟು ಬಟ್ ಇದು ಸ್ಟಾಕ್ ಹೆಡ್ಜ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ನೀವು ಲಾಗಿನ್ಗೇನು ಏನೂ ಮಾಡಬೇಡಿ. ಸ್ಟಾಕ್ ಹೆಡ್ಜ್ಗೆ ಹೋಗ್ಬಿಟ್ಟು ವಿತೌಟ್ ಲಾಗಿನ್ ಇಲ್ಲಿ ಸ್ಕ್ಯಾನ್ಸ್ ಅಂತ ಕಾಣಿಸ್ತಾ ಸ್ಕ್ಯಾನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅನಾಲಿಟಿಕ್ಸ್ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಅನಾಲಿಟಿಕ್ಸ್ ಸ್ಕ್ಯಾನ್ಸ್. ಸೊ ಇದು ಲಾಗಿನ್ ಕೇಳುತ್ತೆ. ಲಾಗಿನ್ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಕ್ಯಾಂಡಲ್ ಸ್ಟಿಕ್ ಸ್ಕ್ಯಾನ್ಸ್ ಜೊತೆಗೆ ಬುಲ್ಲಿಶ್ ರಿವರ್ಸಲ್ ಸ್ಕ್ಯಾನ್ಸ್ ನೋಡಿ. ಬುಲ್ಲಿಶ್ ಎಂಗಲ್ಫಿಂಗ್ ಬೇರಿಶ್ ಎಂಗಲ್ಫಿಂಗ್ ಎಲ್ಲ ಇಲ್ಲೇ ಬರುತ್ತೆ. ನೆಕ್ಸ್ಟ್ ಬೇರಿಶ್ ರಿವರ್ಸಲ್ ಸ್ಕ್ಯಾನಲ್ಲಿ ನಿಮಗೆ ಈ ಬೇರಿಶ್ ಕ್ಯಾಂಡಲ್ ಸ್ಟಿಕ್ಸ್ ಎಲ್ಲ ಇಲ್ಲಿ ಬರುತ್ತೆ. ಸೊ ಕ್ಯಾಂಡಲ್ ಸ್ಟಿಕ್ ಸ್ಕ್ಯಾನ್ ಮಾಡೋದು ಅರ್ಥ ಆಯಿತು ಈ ವಿಡಿಯೋದಲ್ಲಿ. ಟ್ರೇಡಿಂಗ್ ವ್ಯೂ ಯೂಸ್ ಮಾಡೋದು ಅರ್ಥ ಆಯಿತು. ಡೆಫಿನೆಟ್ಲಿ ನಿಮಗೆ ಶನಿವಾರದ ಕ್ಲಾಸು ದಟ್ ಈಸ್ ನಾಳೆ ಕ್ಲಾಸು ನೀಟಾಗಿ ಅರ್ಥ ಆಗುತ್ತೆ. ಹೋಪ್ ಈ ವಿಡಿಯೋ ನೋಡಿ ತುಂಬ ಇನ್ಫಾರ್ಮೇಷನ್ ಸಿಕ್ತು ಅಂತ. ಸೊ ಈವನ್ ನಮ್ಮ ವಿದ್ಯಾರ್ಥಿಗಳು ಅಲ್ಲದೆ ಇರೋರಿಗೂ ಇನ್ಫಾರ್ಮೇಷನ್ ಸಿಕ್ಕಿದೆ. ಥ್ಯಾಂಕ್ ಯು. ಸೊ ನೀವು ಸಹ ನಮ್ಮ ವಿದ್ಯಾರ್ಥಿಗಳಾಗ್ಬೋದು, ಬಂದು ಕಲಿಬೋದು. ಸೊ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪ್ ಸಹ ಇರುತ್ತೆ. ಬನ್ನಿ ಫೇಸ್ ಟು ಫೇಸ್. ಸೊ ಡಿಸ್ಕಷನ್ ಮಾಡೋಣ, ಮಾರ್ಕೆಟ್ನ ಕಲಿತು ಆರ್ಥಿಕ ಸ್ವಾತಂತ್ರ್ಯ ಹೊಂದೋಣ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪನ್ನು ಮಾಡ್ತೇವೆ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.